ನಮಸ್ತೆ. 27/1/2025 ಸೋಮವಾರ ಕೃಷ್ಣ ಪಕ್ಷ. ಇವತ್ತು ಚಂದ್ರನಿರುವಂಥದ್ದು ಧನುಸು ರಾಶಿಯಲ್ಲಿ, ಅಂದರೆ ಗುರುವಿನಿಂದ ಅಷ್ಟಮದಲ್ಲಿ. ಚಂದ್ರ ಮಂಗಲ ಯೋಗವಿದೆ. ವಕ್ರ ಕುಜ ಮಿಥುನ ರಾಶಿಯಲ್ಲಿ ಕೂತಿದೆ. ಗುರುವಿಗೆ ಲಾಭದಲ್ಲಿ ರಾಹು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸೋಮ ಪ್ರದೋಷ ಉಂಟು. ತಿಂಗಳ ಶಿವರಾತ್ರಿಯೂ ಉಂಟು. ಇವತ್ತು ತ್ರಯೋದಶಿ ತಿಥಿ ರಾತ್ರಿ 8:34:50 ತ್ರಯೋದಶಿ ಆದಮೇಲೆ ಬರುವಂಥದ್ದು ಚತುರ್ದಶಿ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ಆದರೂ ಇವತ್ತಿನ ಯೋಗ ಧನಹಾನಿಯಾಗಿದೆ. ಬರೀ ಬೆಳಗ್ಗೆ 9:01:58 ಆ ನಂತರ ಪೂರ್ವಾಷಾಢ ನಕ್ಷತ್ರ. ಅದೂ ಮರಣ ಪ್ರಾಣನಾಶ ಆದರಿಂದಾಗಿ ಈ ದಿನದಲ್ಲಿ ಶುಭ ಕಾರ್ಯಗಳಿಲ್ಲ, ಎಚ್ಚರ. ಅದು ಗೃಹ ಪ್ರವೇಶವಾಗಲಿ, ಬಾಡಿಗೆ ಮನೆಗೆ ಹೊಸದಾಗಿ ಹೋಗೋದಾಗಲಿ, ಯಾವ ಕಾರ್ಯಗಳಿಗೂ ಶುಭವಲ್ಲ. ಇವತ್ತಿನ ಸೂರ್ಯೋದಯ 6:46. ಈ ದಿನದಲ್ಲಿ ವಿಶೇಷವಾಗಿ ಜನ್ಮರಾಶಿ ಧನುಸು ದಿನ ಪೂರ್ತಿ ಇದೆ. ಮೂಲ ನಕ್ಷತ್ರದ 4ನೇ ಪಾದ ಬೆಳಗ್ಗೆ 9:02 ಆನಂತರ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ ಸುಮಾರು 3:05 ಮಧ್ಯಾಹ್ನದವರೆಗಿದೆ. ಆನಂತರ ಪೂರ್ವಾಷಾಢ ನಕ್ಷತ್ರ 2ನೇ ಪಾದ ರಾತ್ರಿ 9:05 ರಾತ್ರಿ 9:05 ಮೇಲೆ ಲೇಟ್ ನೈಟ್ ಅಂತಂದರೆ 3:03 ಪೂರ್ವಾಷಾಢ ನಕ್ಷತ್ರದ 3ನೇ ಪಾದವಿದೆ. ಆನಂತರ ಅಂದರೆ ರಾತ್ರಿ 3:03 ಮೇಲೆ ಪೂರ್ವಾಷಾಢ ನಕ್ಷತ್ರದ 4ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ. ಇದರಲ್ಲಿ 100% ಕೆಟ್ಟೋದು, 100% ಒಳ್ಳೆಯದೆಲ್ಲ ನೋಡ್ತೀವಿ. ಆ 100% ಒಳ್ಳೆಯ ಸಮಯ, 100% ಕೆಟ್ಟ ಟೈಮು ಅಂತಂದರೆ 100% ಕೆಟ್ಟ ಟೈಮಲ್ಲಿ ಯಾವ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಆದರೂ 100% ಒಳ್ಳೆಯ ಟೈಮಲ್ಲಿ ಮಾಡಿರುವಂಥ, ಅಂದರೆ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಅಶುಭ ಸಮಯದಲ್ಲಿ 100% ಕೆಟ್ಟ ಟೈಮಲ್ಲಿ ನಡೆಸ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಇವತ್ತು ವೃಷಭ ರಾಶಿಯವರಿಗೆ ಚಂದ್ರಾಷ್ಟಮ. ಇವತ್ತು ಬೆಳಗ್ಗೆ 7:24 9:02 ನಕ್ಷತ್ರ ವಿಷವ ಘಟಿಕಾ ಕಾಲವಿದೆ. ಹಂಗಾಗಿ ಮೂಲ ನಕ್ಷತ್ರದ ಇವತ್ತಿನ ದಿನ ಶುಭವಾಗಿಲ್ಲ ಅಂತ ಹೇಳಿದ್ವಿ. ಅದರ ಜೊತೆಯಲ್ಲಿ ನಕ್ಷತ್ರ ವಿಷಘಟಿಕಾ ಕಾಲ ಮತ್ತು 8:13 9:39 ರಾಹು ಕಾಲ ಇದೆಲ್ಲ ಸೇರೋದರಿಂದ ಖಂಡಿತವಾಗಿಯೂ ಇವತ್ತಿನ ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟೋದು ಒಳ್ಳೆಯದಲ್ಲ. ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಎಲ್ಲ ರೀತಿಯಲ್ಲೂ ದೋಷವಿದೆ. ಇದರಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ 7:24 9:02 ನಕ್ಷತ್ರ ವಿಷಘಟಿಕಾ ಕಾಲ ಅಂತಂದರೆ ಅದರಲ್ಲೇ ರಾಹು ಕಾಲವು ಸೇರುತ್ತದೆ. ಅದರಿಂದಾಗಿ ಡಬಲಾಗಿ ದೋಷ ಇರುತ್ತದೆ. 11:06 12:32 ಮಧ್ಯಾಹ್ನದವರೆಗೂ ಯಮಕಂಡ ಕಾಲ. 12:56 1:42 ಮಧ್ಯಾಹ್ನದವರೆಗೂ ದುರ್ಮುಹೂರ್ತ. ಮತ್ತು 3:14 ಅಂದರೆ ಮಧ್ಯ PM ಸಂಜೆ 4 ಗಂಟೆವರೆಗೂ ದುರ್ಮುಹೂರ್ತವಿದೆ. ಸಂಜೆ 6:36 ರಾತ್ರಿ 8:12 ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 7:24 ರಾತ್ರಿ 8:34 ಮೃತ್ಯು. ಅದೇ ಥರ ರಾತ್ರಿ ಮಧ್ಯರಾತ್ರಿ 12:32 ಮೇಲೆ 2:06 AM ವಿಷಕಾಲ ಅಂತಿದೆ. ಇದೆಲ್ಲ ಅಶುಭ. ಇರೋದಲ್ಲೇ ಶುಭ ಸಮಯ ಅಂತಂದರೆ 6:46 7:22. ಈಗ ನೀವು ಕೇಳ್ಬೋದು, ದಿನಾನೇ ಸರಿಯಿಲ್ಲ, ಶುಭ ಸಮಯ ಕೊಟ್ಟು ಏನು ಪ್ರಯೋಜನ ಅಂತಂದರೆ, ಖುಷಿಯಾಗಿರ್ಬೋದು, ಆರಾಮ ಇರ್ಬೋದು, ಮಕ್ಕಳ ಜೊತೆ, ಮನೆಯವರ ಜೊತೆ, ತಂದೆ ತಾಯಿಗಳ ಆಶೀರ್ವಾದ ತಗೋಬೋದು.
ಗುರುಧ್ಯಾನ ಮಾಡ್ಬೋದು. ಈ ರೀತಿಯಾದ ಉತ್ತಮ ಕಾರ್ಯಗಳನ್ನ ಮಾಡಿ. ವ್ಯವಹಾರಗಳನ್ನು ಪ್ರಾರಂಭ ಮಾಡೋಕ್ಕೆ ಇದು ತಕ್ಕಂಥ ದಿನವಲ್ಲ. ಎಂದಿನಂತೆ ಅಂಗಡಿ ಓಪನ್ ಮಾಡಿ, ಅದಕ್ಕೂ ದೋಷವಿಲ್ಲ. 9:41ರಿಂದ 11:04ವರೆಗೂ ಶುಭವಾಗಿದೆ. ಮಧ್ಯಾಹ್ನ 12:34ರಿಂದ 12:54 ಶುಭವಾಗಿದೆ. ಮಧ್ಯಾಹ್ನ 1:44ರಿಂದ 3:12 ಶುಭವಾಗಿದೆ. ಸಂಜೆ 4:02ರಿಂದ ಸುಮಾರು 6:34 ಸಂಜೆಯವರೆಗೂ ಶುಭವಾಗಿದೆ. ರಾತ್ರಿ 8:36ರಿಂದ ರಾತ್ರಿ 12:30ವರೆಗೂ ಶುಭವಾಗಿದೆ. ರಾತ್ರಿ 2 ಗಂಟೆ 8 ನಿಮಿಷದಿಂದ ಬೆಳಗ್ಗೆವರೆಗೂ ಶುಭಕರವಾಗಿದೆ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದೇ ಉತ್ತಮ. ಶುಭಕರವಾಗಿರುತ್ತದೆ ಅಂತ ಫಿಲ್ಟ್ರ್ ಮಾಡಿ ಪಕ್ಕಾವಾಗಿ ರೆಡಿ ಟು ಯೂಸ್ ಅನ್ನೋದು ಥರ ಕೊಟ್ಬಿಟ್ಟಿದ್ದೀವಿ. ಆದರೆ ಒಳ್ಳೆ ಟೈಮಲ್ಲಿ ಏನೆಲ್ಲ ಇರುತ್ತದೆ ಹಂಗೆ ಅಂತಂದರೆ, ಕೆಲವರು ನಮ್ಮ ಹತ್ರ ಅಸ್ಟ್ರಾಲಜರ್ಗಳು ಅಂದರೆ ಬಿಗಿನರ್ಸ್ ನೋಡ್ತಾ ಇದ್ದಾರೆ. ಅವರುಗಳು ಯಾವತ್ತಾದರೂ ಯಾವ ದಿನದ್ದು ಫುಲ್ ಡೀಟೇಲ್ ಬೇಕು ಅಂತಂದರೆ ಕಲೆಕ್ಟ್ ಮಾಡ್ಕೋಬೋದು, ಪರ್ಚೇಸ್ ಮಾಡ್ಕೋಬೋದು. ಫುಲ್ ಡೀಟೇಲ್ ಆಗಿ ಬರುತ್ತದೆ. ಇಲ್ಲ ಅಂತಂದರೆ ನಾವು ಕೊಟ್ಟಿರೋದ್ರಲ್ಲಿ ನೀವು ಮಾಡ್ಬೋದು. ಉದಾಹರಣೆ ಹೇಳಬೇಕು ಅಂತಂದರೆ 6:46ರಿಂದ 7:22ವರೆಗೂ ಶುಭ ಮುಹೂರ್ತ ಸಮಯ. ಅದೇ ಥರನೇ ಆ ಸಮಯದಲ್ಲಿ ಅಮೃತ ಗಳಿಗೆ ಇದೆ. ಹಂಗಾಗಿ ಡಬಲ್ ಆಗಿ ಶುಭವಾಗಿರುತ್ತದೆ. ಮತ್ತೊಂದು ಒಳ್ಳೆಯ ಸಮಯವನ್ನು ನೋಡೋಣ. ನಾವು ಹೇಳಿದ್ವಿ, ಆದರೂ ಸ್ವಲ್ಪ ವಿಂಗಡಿಸಿ ಅದರಲ್ಲಿ ಏನಿದೆ ಅಂತ ನೋಡೋದು. ಇದರಲ್ಲಿ ಇರುವಂಥದ್ದು ಏನು ಅಂತಂದರೆ ಬುಧ ಹೊರೆ ಅಂತಂತೀವಿ. ಇದು 12:34ರಿಂದ 12:54ವರೆಗೆ ಬುಧ ಹೊರೆ. ವ್ಯಾಪಾರಿಗಳಿಗೆ ಒಳ್ಳೆಯ ಸಮಯ. ಆದರೆ ಇವತ್ತಿನ ದಿನ ಸರಿಯಾಗಿಲ್ಲದೆ ಇರೋದ್ರಿಂದ ಸುಮ್ಮನೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಇನ್ನೊಂದು ಶುಭ ದಿನದಲ್ಲಿ ಮಾಡಬಹುದು. ಇನ್ನೊಂದು ಒಳ್ಳೆಯ ಟೈಮ್ಗೆ ಹೋದರೆ ಮಧ್ಯಾಹ್ನ 2:28ರಿಂದ 3:12ವರೆಗೂ ವಿಜಯ ಮುಹೂರ್ತ. ಈ ಸಮಯವನ್ನು ಕೆಲವು ಕಾರ್ಯಗಳಲ್ಲಿ ವಾದ ಮಾಡೋಕ್ಕೆ, ಶತ್ರುಗಳ ಜೊತೆಯಲ್ಲಿ ವಾದ ಮಾಡೋಕ್ಕೆ, ಸಭೆಯಲ್ಲಿ ಮಾತಾಡೋದಕ್ಕೆ ಅಂದರೆ ವೇದಿಕೆಯಲ್ಲಿ ಮಾತಾಡೋಕ್ಕೆ, ಇಂಥದಕ್ಕೆಲ್ಲ ಉಪಯೋಗಿಸಬಹುದು. ಈ ರೀತಿ ಕೆಲವುದೆಲ್ಲ ವಿಂಗಡಿಸಿ ಕೊಟ್ಟಿದ್ದೀವಿ, ಉಪಯೋಗಿಸ್ಕೊಳ್ಳಿ. ಈಗ ನಾವು ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ಬೆಳಗ್ಗೆ 9:02ವರೆಗೂ ಜನ್ಮತಾರೆಯು ಕಾರ್ಯ ತರೆಯು ಉಂಟು, ಅಶುಭವಾಗಿದೆ. ಆನಂತರ ಇರೋದರಲ್ಲಿ ಪರವಾಗಿಲ್ಲ. ಆದರೆ ನಿಮ್ಮ ನಕ್ಷತ್ರಕ್ಕೆ ಮಾತ್ರವೇ ಜನರಲ್ ಆಗಿ ಇವತ್ತಿನ ದಿನ ಚೆನ್ನಾಗಿದೆಯಾ ಅಂತ ಕೇಳಿದರೆ ಇಲ್ಲ. ನಿಮಗೂ ಮಾತ್ರ ಚೆನ್ನಾಗಿದ್ದರೆ ಏನಾಗ್ಬೋದು, ಖುಷಿಯಾಗಿರ್ಬೋದು. ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಯಾರಿಗಾದರೂ ಸಹಕಾರ ಮಾಡುವಂಥ ಕಾರ್ಯಗಳನ್ನ ಮಾಡ್ಬೋದು. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಶುಭಕರವಾಗಿದೆ 9:07ವರೆಗೂ. ಆನಂತರ 50% ಮಾತ್ರನೇ ಚೆನ್ನಾಗಿರೋದು, ಎಚ್ಚರ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಇವತ್ತು ದಿನಪೂರ್ತಿ ಶುಭವಾಗಿದೆ. ಜನರಲ್ ಆಗಿ ಸರಿಯಾಗಿಲ್ಲ ದಿನ. ನಿಮಗೆ ಚೆನ್ನಾಗಿದೆ ಅಂತಂತೀವಿ. ಖುಷಿಯಾಗಿರೋಕ್ಕೆ, ಮುಹೂರ್ತ ಕಾರ್ಯಗಳು ಮಾಡೋಕ್ಕಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ. ದಿನಪೂರ್ತಿ ಉಪಯೋಗ ಆಗುವಂಥ ದಿನವೇ ಇದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ. 9 ಗಂಟೆ ಮೇಲೆ ಇರೋದರಲ್ಲಿ ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. 9 ಗಂಟೆವರೆಗೂ ಹೇಳ್ಕೊಳ್ಳುವಂತೆ ಪರವಾಗಿಲ್ಲ ಅಂತ ಹೇಳ್ಬೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. 9 ಗಂಟೆವರೆಗೂ ಶುಭವಾಗಿದೆ. ಆದರೆ 9 ಗಂಟೆವರೆಗೂ ಶುಭವಾಗಿದ್ದರೂ ನಾವು ಪದೇ ಹೇಳ್ತೀವಿ, ಬೆಳಗ್ಗೆ ನಾವು ಕೊಟ್ಟಿರೋ ಟೈಮಲ್ಲಿ ಅಂದರೆ ಈ ನಕ್ಷತ್ರ ಇರುವವರೆಗೂ ಶುಭವಾಗಿದೆಯಾ ಅಂತ ನೋಡಬೇಕು. ಅದರಲ್ಲಿ ಬೇರೆ ಏನೋ ಅನಾನುಕೂಲಗಳಿದೆ ಅಂದರೆ 100% ದೋಷ ಅಂತ ಹೇಳಿದ್ವಿ. ಉದಾಹರಣೆ 7:24ರಿಂದ 9:02ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಅದರಲ್ಲೇ ಇನ್ನು ಮುಗಿದಿಲ್ಲ, ಅಷ್ಟರಲ್ಲೇ 9:39ವರೆಗೂ ರಾಹು ಕಾಲವು ಇದೆ ಅಂತ ಹೇಳಿರೋದ್ರಿಂದ ಶುಭವೇ ಅಲ್ಲ. ಇದು ಮನಸ್ಸಲ್ಲಿ ಇಟ್ಕೋಬೇಕು. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ.
ಇವತ್ತಿನ ದಿನ 9 ಗಂಟೆ ಮೇಲೆ ಇರೋದರಲ್ಲಿ ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 9 ಗಂಟೆವರೆಗೂ ಉಪಯೋಗವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು ಶತ್ರುನಾಶವು 9 ಗಂಟೆವರೆಗೂ ಚೆನ್ನಾಗಿದೆ. ಆನಂತರ ಹೇಳ್ಕೊಳ್ಳುವಂತೆ ಇಲ್ಲ. ಸರಿ, ದಿನ ಸರಿ ಇಲ್ಲ, ನಮಗೂ ಮಾತ್ರ ಚೆನ್ನಾಗಿದೆ ಅಂತೀರ. ಏನು ಮಾಡ್ಬೋದು? ಹಿರಿಯರ ಆಶೀರ್ವಾದ ತಗೊಳ್ಳಿ, ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ, ಗುರುವಿನ ಆಶೀರ್ವಾದ ತಗೋಬೋದು. ಈ ರೀತಿಯಲ್ಲೇ ಮಾಡಬೇಕು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 9 ಗಂಟೆ ಮೇಲೇ ಇರೋದಲ್ಲಿ ಶುಭವಾಗಿರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಉಂಟು. 9 ಗಂಟೆ 2 ನಿಮಿಷದವರೆಗೂ ತಾನಾಯೇ ಬರುವಂಥದ್ದನ್ನು ಅನುಭವಿಸಿ. ಮಕಾ ನಕ್ಷತ್ರ ಸಿಂಹರಾಶಿ 9 ಗಂಟೆ ಮೇಲೆ ಸಂಪತ್ತು ಉಂಟು, ವಿಘ್ನವೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ 9 ಗಂಟೆವರೆಗೂ ಹೇಳ್ಕೊಳ್ಳುವಂತೆ ಪರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಇವತ್ತು ದಿನಪೂರ್ತಿ ಚೆನ್ನಾಗಿದೆ. ಹಾಗಾಗಿ ಹಿರಿಯರನ್ನ ನೋಡ್ಕೊಳ್ಳಿ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇವತ್ತು ದಿನಪೂರ್ತಿ ಉಪಯೋಗವಾಗುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 9 ಗಂಟೆ ಮೇಲೇ ಇರೋದರಲ್ಲಿ ಹೇಳ್ಕೊಳ್ಳುವಂತೆ ಇರೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 9 ಗಂಟೆವರೆಗೂ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ, ಲಾಭವಿದೆ. ಇದೆಲ್ಲ ಬೆಳಗ್ಗೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಜೆಯ ಮೇಲೆ ರಾತ್ರಿಯ ಮೇಲೇ ಸ್ವಲ್ಪ ಹೇಳ್ಕೊಳ್ಳುವಂತೆ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ 9 ಗಂಟೆ ಬೆಳಗ್ಗೆವರೆಗೂ ಶುಭವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಬೆಳಗ್ಗೆ ಒಂದು ಕಡೆ ಆರೋಗ್ಯ ಚೆನ್ನಾಗಿದ್ದರೂ ಧನಹಾನಿ ಅಂತ ಬರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ ವಹಿಸಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ವಿಪತ್ತು ಧನಹಾನಿ ಎಲ್ಲ ಕೂಡಿ ಬಂದಿದೆ, ಎಚ್ಚರ ತೋರಿಸಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಎಲ್ಲ ಇದ್ದರೂ ಎಲ್ಲ ಬಂದರೂ ಧನಹಾನಿನೋ ಒಂದು ವಿಷಯ, ದುಡ್ಡು ಕಾಸಲ್ಲಿ ಎಚ್ಚರವಾಗಿರಬೇಕು ಅನ್ನೋ ಸೂಚನೆಯನ್ನು ತೋರಿಸುತ್ತೆ. ಮೂಲ ನಕ್ಷತ್ರ ಧನುಸು ರಾಶಿ 9 ಗಂಟೆ ಮೇಲೆ ಪರವಾಗಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ 9 ಗಂಟೆವರೆಗೂ ಪರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿಯಲ್ಲಿ ಇವತ್ತಿನ ದಿನ ಪ್ರಕಾರ ಮಿತ್ರಧಾರೆ ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಿತ್ರ ಪರಮ ಮಿತ್ರ ಅಂತ ಇವತ್ತು ಪರವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಉಂಟು, ಆದ್ದರಿಂದ 9-2 ಮೇಲೆ ಸ್ವಲ್ಪ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ 9 ಗಂಟೆವರೆಗೂ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಪರವಾಗಿಲ್ಲ, ಇವತ್ತಿನ ದಿನ ಟೆನ್ಷನ್ ಮಾತ್ರ ಬಿಟ್ಬಿಡಿ. ಶತಭಿಷ ನಕ್ಷತ್ರ ಕುಂಭರಾಶಿ 9 ಗಂಟೆ ಮೇಲೇ ಹೇಳ್ಕೊಳ್ಳುವಂತೆ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ತಾನೇ ನಡೆಯುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ವಿಪತ್ತಿದೆ, ಎಚ್ಚರ, ಗಾಡಿಗಳಲ್ಲಿ ಹುಷಾರು. ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿಯೂ ಅನುಕೂಲ ಅಂತಿದೆ, ಆದರೂ ಜನರಲ್ ಆಗಿ ದಿನ ಸರಿಯಾಗಿಲ್ಲ, ಆದ್ದರಿಂದ ಎಚ್ಚರ ವಹಿಸಬೇಕು. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.